ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಆ್ಯಕ್ಚುಲಿ ಚಪ್ರದ ದಿನ ಅಂತ ಹೇಳ್ತಾರೆ, ಚಪ್ರಶಾಸ್ತ್ರ ಅಂತ ಹೇಳ್ತಾರೆ. ಮನೇಲಿ ಹಸೆ ಹಾಕೋದು ಚಪ್ರಶಾಸ್ತ್ರ ಇರುತ್ತೆ. ಸೊ ಅದನ್ನು ನಿಮ್ಮ ಮುಂದೆ ನಾನು ತಂದಿಡ್ತಾ ಇದ್ದೀನಿ. ಯಾರೆಲ್ಲರೂ ಚಪ್ರದ ಪೂಜೆ ನೋಡಿಲ್ಲ, ಚಪ್ರಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ, ಆಸೆ ಬಗ್ಗೆ ಗೊತ್ತಿಲ್ಲ, ನೋಡಿ ತಿಳ್ಕೊಳ್ಳಿ. ನಮ್ಮ ಸೈಡಲ್ಲಿ ಆಸೆ ಶಾಸ್ತ್ರ ಎಲ್ಲ ಇದೇ ಥರ ಮಾಡೋದು. ಚಪ್ರನ ಆ ಥರ ರೆಡಿ ಮಾಡಿಸಿ ಹೆಣ್ಣು ಬಂದು ಪೂಜೆ ಮಾಡಬೇಕು, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ಆಸೆಗೆ ರೆಡಿ ಮಾಡ್ತಾ ಇರೋವಂಥದ್ದು. ಹಾಗೆ ಚಪ್ರದ ಪೂಜೆಗೆ ಎಲ್ಲ ವಸ್ತುನೂ ರೆಡಿ ಮಾಡ್ಕೊಂಡು ದೇವ್ರ ಪೂಜೆ ದೇವ್ರ ಮನೆ ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ನಮ್ಮಕ್ಕ ನೋಡಿ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಈಗ ಚಪ್ರದ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ತೊಗೊಂಡೋಗುವ. ನೋಡಿ ಇಷ್ಟೆಲ್ಲ ವಸ್ತುಗಳನ್ನ ರೆಡಿ ಮಾಡ್ಕೊಂಡು ತೊಗೊಂಡೋಗ್ಬೇಕು ಚಪ್ರದ ಪೂಜೆಗೋಸ್ಕರ. ಚಪ್ರ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು, ಅದಂತೂ ತುಂಬ ಖುಷಿಯಾಯಿತು ನನಗಂತೂ. ಇಲ್ಲೊಬ್ಬರು ಹಾಗೆ ಬ್ಲಾಗರ್ ಸಿಕ್ಕಿದ್ರು, ಫೋಟೋಗ್ರಾಫರ್ ಕಮ್ ಬ್ಲಾಗರ್ ಅವರು. ಹಾಗೆ ಅವರು ತಮಾಷೆ ರೇಗಿಸ್ತಾಯಿದ್ರು, ನಮ್ಮನ್ನು ತೋರಿಸಿ ಅಕ್ಕ, ನಮ್ಮನ್ನು ತೋರಿಸಿ ಅಂತ. ಸೊ ನಾನು ಹಾಗೇ ತೋರಿಸ್ದೆ ಅವ್ರನ್ನ. ನೋಡಿ ಇವರೇ ಬ್ಲಾಗರ್ ಕಮ್ ಫೋಟೋಗ್ರಾಫರ್. ಇನ್ನು ಚಪ್ರ ಪೂಜೆಗೋಸ್ಕರ ಎಲ್ಲ ಒಂದು ಏನು ಪೂಜೆ ಸಾಮಾನು ಎಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡೋಗಿ ಕೆಳಗಡೆ ಇಡ್ತಾಯಿದ್ವಿ ಚಪ್ರದ ಹತ್ರ. ಚಪ್ರ ಪೂಜೆ ಮಾಡಿಸೋದಕ್ಕೆ ಪುರೋಹಿತರಮ್ಮ ಬಂದರು. ಅವ್ರು ಎಷ್ಟು ಚೆನ್ನಾಗಿ ವಿಧಿವತ್ತಾಗಿ ಚಪ್ರ ಪೂಜೆ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡಿ. ಮದುವೆ ಅಂದಮೇಲೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂತಂದರೆ ಫಸ್ಟು ಚಪ್ರದಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆಯಲ್ಲಿ, ನಿಮ್ಮ ಕಡೆ ಯಾರೆಲ್ಲ ಹೇಗೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ಕಳಿಸಿ, ನನಗೂ ತಿಳ್ಕೊಂಡಂಗಾಗತ್ತೆ. ಹಾಗೆ ಜೊತೆಗೆ ನೋಡಿ ಚಪ್ರ ಪೂಜೆ ಸ್ಟಾರ್ಟ್ ಆಗಿದೆ. ಫಸ್ಟ್ ನೀರು ಹಾಕ್ಸಿದ್ರು, ಆಮೇಲೆ ಹೂವು ಮುಡಿಸಿ, ಅರಿಶಿನ ಕುಂಕುಮ ಇಡಿಸಿ ಹೂವು ಮುಡಿಸಿ, ಆಮೇಲೆ ಊದುಗಡ್ಡಿ ಬೆಳಗಿಸ್ತಾರೆ. ಆಮೇಲೆ ಅದಕ್ಕೆ ಒಂದಷ್ಟು ಮಂತ್ರಗಳನ್ನ ಹೇಳ್ತಾರೆ, ಪಠನೆ ಮಾಡ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಕೈ ತೊಳ್ಕೊಂಡ್ಬರ್ತಾರೆ. ಅವಳು ಮಾಡೋದಲ್ಲ, ಅವ್ರು ಮಾಡಬೇಕು. ಅವ್ರು ಹಾಕಿರೋದು ಮಂಟಪ ಇವಳಲ್ಲ. ಇದು ಗಾಂಧೀಜಿ ಇದ್ರೇನೆ. ಇಡಿ ಆ ತಟ್ಟೆಲ್ಲಿ ಇನ್ನ ನಾವು ನೈವೇದ್ಯಕ್ಕೆ ಹೋಗಿಲ್ಲ ಶ್ರೀನಿವಾಸ. ಹೋಗ್ತೀರಾ? ಯಾಕೆ ನಿಮ್ಗೇನು ಅರ್ಜೆಂಟು? ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ. 5 ನಿಮಿಷಕ್ಕೆ ಆಗೋಯ್ತು. ತಗೊಳ್ಳಿ ಕಾಯಿನ್ ಎಲ್ಲ. ದಕ್ಷಿಣೆ ತಗೊಳ್ಳಿ. ತೋರಿಸ್ಬಿಟ್ಟು ಬಿಡು, ಅದ್ರ ಬಿಡು ತಟ್ಟೆನಲ್ಲಿ. ಇದು ಕಾಯಿನ್ ಬೇಕಂದ್ರೆ ಕುಡಿ. ಲಕ್ಷ್ಮಿ ನಾಲ್ಕು ಕಡೆಗೂ ತೋರಿಸ್ಕೊಂಡ್ಬಂದಿ. ಅಲ್ಲೇ ದೀಪ ಇದೆ, ಹಚ್ಚಿ ಒಂದು ಪಕ್ಕಕ್ಕೆ ಇಟ್ಬಿಡಿ ಅದನ್ನ. ನೀನು ಮತ್ತೆ ಇದಾರೆ ಮಂಗಳಾರತಿ ತಗೊಂಡ್ರಾ? ಹಾಲು ತುಪ್ಪ ಹಾಕಿ ಒಂದು 5 ಜನ ಏನು ಮಾಡ್ತೀರ? ಇನ್ನೊಂದೇ ಒಂದು ಶ್ರೀನಿವಾಸ ಕೆಲಸ ಇದೆ. ಶ್ರೀನಿವಾಸ ಪೂರ್ಣಿಮೆ ಒಂದು ಮುಗಿಸ್ಬಿಟ್ಟು ಆಮೇಲೆ ನೀವು ಮಾಡ್ಕೋತೀರಾ? ಒಂದು ಬಾಳೆಹಣ್ಣು ತಗೊಳ್ಳಿ. ನೀವು ಕಪ್ಪ ಕೊಡೋ ಅಲ್ಲೇ ಇದೆ ನೋಡಿ. ಅಲ್ಲೇ ಹಣ್ಣಾಗಿರೋ ಬಾಳೆಹಣ್ಣು ಒಂದು ಒಬ್ಬಟ್ಟು ಕೈ ತಗೊಳ್ಳಿ. ಒಂದು ಮೋಲ್ಡ್ ಮಾಡ್ಕೊಳ್ಳಿ ಒಬ್ಬಟ್ಟು. ಮೊದಲು ಮನೆ ಯಜಮಾನ, ಆಮೇಲೆ ಯಜಮಾನಿ, ಆಮೇಲೆ ಮದುವೆ ಮಾಡ್ಕೊಳ್ಳೋ ಹುಡುಗಿ. ಅವಳಿಗೆ ಹಾಕೊಂಡ್ಬಂದ್ಬಿಡಿ. ನೀನು ಅರಿಶಿನ ಕುಂಕುಮ ತಟ್ಟೆ ತಗೊಂಡು 4 ಕಂಬಕ್ಕೂ ಅರಿಶಿನ ಕುಂಕುಮ ಇದ್ದು ಹೂಡು. ಅಯ್ಯೋ ರಾಮ, ಇದು ನಿಂತ್ಕೊಂಡು ನನಗೆ ಒದೆ ಕೊಡ್ತೀನಿ ಅಂತ ಹೇಳೋದೇ ಆಯಿತು ಕೆಲಸ. ಬಾರಿಸೋದು ಟಮಾಟಿ ಬಾರಿಸು ಅಂತ ಇಟ್ಕೊಂಬ ಅಲ್ಲಿಂದ. ಅವ್ರಾಗಲೇ ಬಂದ್ರಲ್ಲಿ. ಅಲ್ಲಿಗೆ ಅವ್ರು ಪೂಜೆ ಮಾಡಿದ್ದಾರೆ. ಮೊದಲಪ್ಪ, ಆಮೇಲೆ ಅಮ್ಮ, ಆಮೇಲೆ ಪೂಜಾ. ಇದು ಎಲ್ಲ ಹೂವು ಇಟ್ಕೊಂಬ. ಹೂ ಕತ್ತರಿಸ್ಬಿಡು, ಹೂ ಇಟ್ಕೊಂಬರ್ರಿ. ಕಟ್ ಮಾಡಿರ್ಬೇಕು ಕೊಡು. ಎಲ್ಲ ಕಂಬಗಳು ಕಟ್ ಮಾಡಿ ಯಾವಾಗಲೂ ಈಶಾನ್ಯದಿಂದ ಬರಬೇಕು. ಕುಬೇರನ ಹತ್ರ ಹೋಗ್ಬಿಡ್ಬಾರ್ದು, ಕಟ್ಕೊಳ್ತ. ಅಲ್ಲಿಂದನೇ ಶುರು, ಕುಬೇರಕ್ಕೆ ಹೋಗ್ಬಿಡೋದು. ಅಲ್ಲಿಂದನೇ ಶುರು. ಯೂಟ್ಯೂಬ್ ಬ್ಲಾಗರ್. ಐ ಆಮ್ ರೋಹಿಣಿ ವರ್ಕ್ಸ್. ವೇಟಿಂಗ್ ಫಾರ್ ದಿಸ್ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಈಗ ಸದ್ಯಕ್ಕೆ ಪೂಜೆ ಮಾಡಿ ಎಂದು ಎಲ್ಲ ಮನೆಯಿಂದ ಬರ್ತಿದ್ರ ಚಂದ್ರ ಹಾಕೋದು ಅಂದ್ರೆ ಅರ್ಥ ಅದೇನೇ. ಮರೆ ಬರ್ರಕ್ಕ ಏನು ರಶ್ಮಿ ಮುಂದೆ ಹಚ್ಕೊ ಬಂದಂತೆ ಲಿಪ್ಸ್ಟಿಕ್ಕು ಅಷ್ಟೇ. ಅವಳು ಆಗಲೇ ಕಡಿಮೆ ಹಾಕಿದ್ಲು, ಅದಕ್ಕೆ ಎತ್ತಿಡ್ಸಿ ಬಂದಿದ್ದೆ. ಆ ವೈಟ್ ಕಲರ್ ಇದೆಯಲ್ಲ ಬೊಮ್ಮ. ಐದು ಜನ ಮಾಡ್ಬೋದು. ಹೋಗ್ದೊಡಮ್ಮ ಹೋಗ್ದೊಡಮ್ಮ. ಒಂದು ಹೂವಲ್ಲಿ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಆ ಮಗು ಕೈ ಕೊಟ್ಬಿಡಿ. ಹೂ ಇಡುತ್ತೆ ಆ ಮಗು. ತ್ರಿಪುರ ಸುಂದರಿ ಅಮ್ಮನ ಒಂದು ಕನ್ಯಾ ಹುಟ್ಟ ಇದ್ದಾರೆ. ಫಸ್ಟು 2 ಗಂಟೆ ನೀರು ಮಾಡಿಸ್ತೀನಿ ಅಂತ ಅಲ್ಲಿಲ್ವಾ? ಕ್ಲೀನ್ ಮಾಡ್ತೀನಿ. ಆಂಟಿ ಇಟ್ಕೊಂಡಿರು ಚಪ್ರ ಪೂಜೆ ಮಾಡಬೇಕು. ಹೇಳಿದ್ರು ಆಗುತ್ತೆ ಇಲ್ಲ. ಆರಾಧನಾ ಅಭಿವಂದನಾ ನಿವೇದನಾ ನೀರಾಂಜನ ಇದೋ ಇದೋ ನೀ ನೀಡುವ ಸದ್ಗಂಜನ. ಆಯ್ತು ಪೂಜೆ ಚಪ್ರದ ಪೂಜೆ ಎಲ್ಲ ಆದಮೇಲೆ 5 ಜನ ಮುತ್ತೈದೆಯರ ಕೈಲಿ ಹಾಲು ತುಪ್ಪನ ಚಪ್ರಕ್ಕೆ ಹಾಕಿಸ್ತಾರೆ. ಅರಿಶಿನ ಕುಂಕುಮ ಹಾಕಿ ಆಮೇಲೆ ಹೂವು ಹಾಕಿ ಹಾಲು ತುಪ್ಪನ ಚಪ್ರಕ್ಕೆ ಹಾಕಬೇಕು. ಇದೇ ಸಂಪ್ರದಾಯ ಇಲ್ಲಿ ನಡೀತಾ ಇರೋಂಥದ್ದು. ಯಾರೆಲ್ಲ ಇರ್ತಾರೆ ಅವರೆಲ್ಲ ಹೋಗ್ಬಿಟ್ಟು ಹಾಲು ತುಪ್ಪ ಹಾಕಿ ಒಳ್ಳೇದಾಗಲಿ ಅನ್ನೋದು ಫಸ್ಟು ಪೂಜೆ. ಇದು ಮದುವೆದು ಬೇಸಿಕ್ ಪೂಜೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಮಾಡಿದ ಮೇಲೆ ಯಾರೆಲ್ಲ ಸುತ್ತ ಅಲ್ಲಿ ಮುತ್ತೈದೆಯರು ಇರ್ತಾರಲ್ವ ಅವರಿಗೆಲ್ಲ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ಕೊಡೋ ಅಂಥದ್ದು. ಇಲ್ಲಿ ಮಂಗಳ ದ್ರವ್ಯಗಳನ್ನ ಕೊಟ್ಟು ಆಶೀರ್ವಾದ ತಗೊಂಡ್ರೆ ಎಲ್ಲರ ಆಶೀರ್ವಾದ ಸಮ್ಮುಖದಲ್ಲಿ ಮತ್ತೆ ಮುಂದಿನ ಕಾರ್ಯಗಳು ಶುಭ ಅಂದರೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಎಲ್ಲ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಆಯಿತು. ಅದು ಕೂಡ ಖುಷಿ ಆಯಿತು.
ನಾನಂತೂ ಪ್ರತಿಯೊಂದನ್ನು ನಿಮಗೆ ಒಂದೊಂದು ಚೂರು ಮಿಸ್ ಮಾಡ್ದಲೇ ತೋರಿಸ್ತಾ ಇದ್ದೀನಿ. ಬಿಕಾಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದರೆ ಇದು ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದೊಂದು ಪಿನ್ ಪಾಯಿಂಟನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸೊ ಯಾರು ಮಿಸ್ ಮಾಡ್ದಲೇ ನೋಡಿ. ಕೆಲವು ತಿಳ್ಕೊಳ್ಬೇಕಾದಂತಹ ಸಂಪ್ರದಾಯಗಳು ಅಥವಾ ನಾವು ಮರ್ತೋಗಿರ್ತೀವಿ ಕೆಲವೊಂದೊಂದನ್ನು, ಅದು ಕೂಡ ಎಲ್ಲ ರಿಮೆಂಬರ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ನಾವು ಹಿಂಗೆ ಮಾಡ್ಬೋದು, ನಾವು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕಿತ್ತು, ನಮ್ಮ ಸಂಪ್ರದಾಯ ಇದು, ನಮ್ಮ ಆಚರಣೆ ಇದು, ನಾವು ಇದನ್ನು ಮರಿಬಾರ್ದು. ನಮ್ಮ ಆಚರಣೆ ಸಂಪ್ರದಾಯಗಳನ್ನ ಎಷ್ಟೇ ಕಾಲ ಮುಂದೆ ಹೋದರೂ ಕೂಡ ನಮ್ಮ ಆಚರಣೆ ಸಂಪ್ರದಾಯನ ಮರಿಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಪ್ರತಿಯೊಂದು ಮಾಡಿಸ್ತೇವೆ. ಅದಕ್ಕೆ ನಾನು ಪ್ರತಿಯೊಂದು ಸೆಗ್ಮೆಂಟು, ಪ್ರತಿಯೊಂದು ಏನೇನು ಸಣ್ಣ ಸಣ್ಣ ವಿಷಯಗಳಿದೆ ಅದೆಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದರಿಂದ ಅನುಕೂಲ ಆಗುತ್ತೆ. ಯಾವುದನ್ನು ಮಿಸ್ ಮಾಡ್ದಲೇ ಪ್ರತಿಯೊಂದನ್ನು ನೋಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ನೋಡಿ ಹೇಗೆ ಬಂದಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಈ ಬಾಗಿನ ಕೊಟ್ಟಿದ್ದೆಲ್ಲ ಆಯಿತು ಅಂದಮೇಲೆ ಮೇಲೆ ಇನ್ನು ಹಸೆ ಹಾಕೋ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿಯಾಗಿದೆ. ಅದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಮುಗಿಸಿ ನಾವು ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ತಿಂಡಿ ಬಿಸಿಬೇಳೆ ಬಾತು ಹಾಗೆ ಕೇಸರಿ ಬಾತು ರೆಡಿ ಇತ್ತು. ಅದಕ್ಕೆ ಮಿಕ್ಸರ್ ಸ್ವಲ್ಪ ಖಾಲಿ ಆಗಿತ್ತು. ಆಮೇಲೆ ಅದರದ್ದೇ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ನಾವು ಎಲ್ಲ ತಿಂಡಿ ತಿಂದು ತಮಾಷೆಗೆ ಮಾತಾಡ್ಕೊಳ್ತಾ ಇದ್ವಿ. ಡ್ಯಾನ್ಸ್ ಬರುತ್ತೋ ಅಲ್ಲ ಅವ್ರಿಗೆ ಗೊತ್ತಿದ್ರೆ ನಾವೆಲ್ಲಿದ್ದೀವಿ ಅಂತ ಕಸವಿಲ್ಲ ಸೋಬಾನ ಸೋಬಾನವೇ ಹಣ್ಣು ಕೈಯಟೋ ಕಸವಿಲ್ಲ ಸೋಬಾನ ಹಣ್ಣು ಸಿಪ್ಪೆ ಹಸನಾಗಿ ಬರೀರೆ ಸೋಬಾನ ಸೋಬಾನವೇ ಅಡ್ಡ ಬರೀ ಹಸನಾಗಿ ಬರಲೇ ನಿಮ್ಮ ಕೈಯೇ ಸೋಬಾನ ಸೋಬಾನವೇ ಹಸನಾಗಿ ಬರಲೇ ನಿಮ್ಮ ಕೈಯೇ ಸೋಬಾನ ಸೋಬಾನವೇ ಹಸನಾಗಿ ಬರಲೇ ನಿಮ್ಮ ಕೈನಾರೇರ ಸೋಬಾನ ಸೋಬಾನವೇ ಗರಿಯಾರ ಮಲ್ಲಿ ಬಣ ಮಾಡೇ ಸೋಬಾನ ಸೋಬಾನವೇ ಸೋಬಾನವೇ ಅವಳೆ ಬಂದಿಲ್ಲ ಎಲ್ಲಿ ಪೂಜೆ ಮಾಡಿ ಆಯ್ತು. ಅಲ್ಲ ನೀವು ಹೇಳಿದ್ ಲಾಸ್ಟ್ ಬಿಡೋದು ಯಾವ್ದು ನಾವು ಹೇಳೋದು ಪದ ಹೇಳಿಲ್ಲ ತಕ ಎಷ್ಟೊತ್ತ ಆಸೆ ಬರಿಯರು ಹಸನಾಗಿ ಬರೀರೆ ಸೋಬಾನ ಸೋಬಾನವೇ ಹಸನಾಗಿ ನಿಮ್ಮ ಕೈಲಿ ಸೋಬಾನ ಸೋಬಾನವೇ ಹಸನಾಗಿ ನಿಮ್ಮ ಕೈಲಿ ಸೋಬಾನ ಸೋಬಾನವೇ ಹಸನಾಗಿ ನಿಮ್ಮ ಕೈಲಿ ನಾರೇರ ಸೋಬಾನ ಸೋಬಾನವೇ ಹಸನಾಗಿ ಬರಲೇ ನಿಮ್ಮ ಕೈ ಸೋಬಾನ ಸೋಬಾನವೇ ಹಸನಾಗಿ ಬರಲೇ ನಿಮ್ಮ ಕೈ ಸೋಬಾನ ಸೋಬಾನವೇ ಆಸಗಳಿಯರ ಮೊದಲು ತಾಗು ಶರಣನ್ನೇ ಇತ್ತಾಗು ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮ ಅಪ್ಪ ನಿಮ್ಮವರಿಗೆ ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮ ಅಪ್ಪನ ಮುಂದೋಗಿ ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮ ಅಪ್ಪನ ಮುಂದೋಗಿ ಶರಣನ್ನೇ ಮೊದಲು ಕೀರ್ತಿ ಸೋಬಾನ ಸೋಬಾನವೇ ಬಲಗ ಮುಂದಾಗಿ ಆಸೆ ಏರೆ ಸೋಬಾನ ಸೋಬಾನವೇ ಬಲಗ ಮುಂದಾಗಿ ಆಸೆ ಏರೆ ಸೋಬಾನ ಸೋಬಾನವೇ ಆತಗೂ ಶರಣನ್ನ ಇತ್ತಾಗೂ ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮವ್ವಗ ಮುಂದೋಗಿ ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮವ್ವಗ ಮುಂದೋಗಿ ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮವ್ವಗ ಮುಂದೋಗಿ ಶರಣನ್ನ ಮೊದಲ ಕೀರ್ತಿ ಸೋಬಾನ ಸೋಬಾನವೇ ನಿಮ್ಮವ್ವಗ ಮುಂದೋಗಿ ಶರಣನ್ನೇ ಸೋಬಾನ ಸೋಬಾನವೇ ನಿಮ್ಮವ್ವಗ ಮುಂದೋಗಿ
ಸೋಬಾನವೇ ನಿಮ್ಮ ಬಲಗಾಲ್ ಮುಂದಾಗಿ ಆಸೆಯೇರಿ ಸೋಬಾನ ಸೋಬಾನವೇ ನಿಮ್ಮವರ ಮುಂಜೋಡಿ ಶರಣಂದೆ ಸೋಬಾನ ಸೋಬಾನವೇ ಇಂದಗ ಅಂತಗ ಶರಣಂದೆ ಇತ್ತಾಗ ಶರಣಂದೆ ಸೋಬಾನ ಸೋಬಾನವೇ ನಿಮ್ಮ ಮಂದೇವರಿಗೆ ಕೈಯ ಮೋದಿ ಯವ್ವ ಸೋಬಾನ ಸೋಬಾನವೇ ನಿಮ್ಮ ಮಂದೇವರಿಗೆ ಕೈಯ ಮೋದಿ ಯವ್ವ ಸೋಬಾನ ಸೋಬಾನವೇ ನಿಮ್ಮ ಮನ ದೇವರಿಗೆ ಕೈಯ ಮುಗಿಯ ಮನದ ಕೀರ್ತಿ ಸೋಬಾನ ಸೋಬಾನವೇ ಬಲಗಾಲ್ ಮುಂದಾಗಿ ಆಸೆ ಏರೇ ಸೋಬಾನ ಸೋಬಾನವೇ ಬಲಗಾಲ್ ಮುಂದಾಗಿ ಆಸೆ ಏರೇ ಸೋಬಾನ ಸೋಬಾನವೇ ಅಕ್ಕೀಕನ ಬಾಳೆ ಅಕ್ಕ ಕುಮಾರಿಗೆ ಸೋಬಾನ ಸೋಬಾನವೇ ಮಕ್ಕವ್ವನಳದ ಮಗಾರಿಗೆ ಸೋಬಾನ ಸೋಬಾನವೇ ಅಕ್ಕವ್ವನಳದ ಮಗಾರಿಗೆ ಸೋಬಾನ ಸೋಬಾನವೇ ಅಕ್ಕವ್ವನಳದ ಮಗಳ ಮಂಡೆಯ ಮೇಲೆ ಸೋಬಾನ ಸೋಬಾನವೇ ಕಸಿಗಟ್ಟವೇ ಅರಸಕ್ಕಿ ಸೋಬಾನ ಸೋಬಾನವೇ ಅರಸಿಗಟ್ಟವೇ ಅರಸಕ್ಕಿ ಸೋಬಾನ ಸೋಬಾನವೇ ಅಕ್ಕಿ ಬಿಳಿ ಅಕ್ಕಿ 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 ಕರಿ ಅಕ್ಕಿ ಸೋಬಾನ ಸೋಬಾನವೇ ರಾಯರ ಗದ್ದೆಯಲ್ಲಿ ಬೆಳದಕ್ಕಿ ಸೋಬಾನ ಸೋಬಾನವೇ ರಾಯರ ಗದ್ದೆಯಲ್ಲಿ ಬೆಳದಕ್ಕಿ ಸೋಬಾನ ಸೋಬಾನವೇ ಅಕ್ಕಿ ಕಾಕ ಯಾರ ಕಲಿಬೇಕು ಸೋಬಾನ ಸೋಬಾನವೇ ಅವರ ಅಕ್ಕ ತಂದೆಯರ ಕಾಲಿಬೇಕು ಸೋಬಾನ ಸೋಬಾನ ಅವರ ಅಕ್ಕ ತಂದೆಯರ ಕಾಲಿಬೇಕು ಸೋಬಾನ ಸೋಬಾನವೇ ಅಕ್ಕಿ ಕಾಕ ಯಾರ ಕಲಿಬೇಕು ಸೋಬಾನ ಸೋಬಾನವೇ ಅವರ ಅತ್ತಿಗೆ ನಾದ್ನೇರ ಕಾಲಿಬೇಕು ಸೋಬಾನ ಸೋಬಾನವೇ ಸೋಬಾನೆ ಪದ ನನಗೆ ಹಾಡೋಕ್ಕೆ ಬರಲ್ಲ, ಬಟ್ ಹಾಡಿದ್ದೀನಿ ಸ್ವಲ್ಪ ಸ್ವಲ್ಪ. ನಮ್ಮ ದೊಡ್ಡಮ್ಮನ ಜೊತೆಗೆ ಸ್ವಲ್ಪ ಕಂಪ್ನಿ ಯಾರೂ ಇರಲಿಲ್ಲ ಅಂತ ನಾನಂತೂ ಕಂಪ್ನಿ ಕೊಟ್ಟಿದ್ದೀನಿ ಅಂತಲೇ ಹೇಳ್ತೀನಿ. ಹಾಗೆ ಸೋಬಾನ ಪದ ಆಡ್ತಾ ಆಡ್ತಾ ಹಾಗೇ ಮದುವೆ ಹೆಣ್ಣು ಬಂದ್ಬಿಟ್ಟು ಅಲ್ಲಿ ಏನು ಆಸೆ ಶಾಸ್ತ್ರಕ್ಕೆ ಅಂತ ರೆಡಿ ಮಾಡಿರ್ತೀವಿ ಅದನ್ನೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ದೊಡ್ಡವ್ರಿಗೆಲ್ಲರಿಗೂ ಬಂದು ಅಲ್ಲಿ ಕೂತ್ಕೊಳ್ತಾಳೆ ಅಂತಲೇ ಹೇಳ್ಬೋದು. ಅಂದರೆ ಇದು ಹಿರಿಯರ ಆಶೀರ್ವಾದ ಮೂಲಕ ಸೆಕೆಂಡ್ ಸ್ಟೆಪ್ ಹೋಗ್ತಾ ಇರೋದು ಮದುವೆಗೆ. ಯಾವುದೇ ವಿಘ್ನ ಇಲ್ದಿರಂಗೆ ನಿರ್ವಿಘ್ನವಾಗಿ ನಡೆಸ್ಕೊಡಿ ಅಂತ ಹೇಳಿ ಪೂಜೆ ಮಾಡಿ ಅಲ್ಲಿಂದ ತಾಯಿ ಮನೆದು ಮೊಡ್ಲ ತುಂಬೋದು ಅಂತ ಹೇಳ್ತಾರೆ. ಇದು ಫಸ್ಟ್ ಮೊಡ್ಲಕ್ಕಿ ಅಂತ ಹೇಳ್ತಾರೆ. ನಿಮ್ಮ ಕಡೆನೂ ಹೀಗೆಲ್ಲ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ತಿಳ್ಕೊಂಡಾಗುತ್ತೆ. ನೋಡಿ, ತಾಯಿ ಮೊಡ್ಲಕ್ಕಿ ತುಂಬ್ತಾ ಇದ್ದಾರೆ. ಇದೇ ಮೊಡ್ಲಕ್ಕಿ ಫಸ್ಟಿಗೆ ಮದುವೆ ಹೆಣ್ಣಿಗೆ ತುಂಬ ಅಂಥದ್ದು. ಇದನ್ನು ಚೌಟ್ರಿಗೆ ತೊಗೊಂಡು ಬರಬೇಕು. ಮೊಡ್ಲಕ್ಕಿನ ಫಸ್ಟ್ನೇ ಮೊಡ್ಲಕ್ಕಿ ತಾಯಿ ಮನೆಯಿಂದ ಕಟ್ಟೋದು. ಇಲ್ಲಿ ಆಸೆ ಶಾಸ್ತ್ರಕ್ಕೆ ಆಮೇಲೆ ಮೊಡ್ಲಕ್ಕಿ ಕಟ್ಟಿ ಎಲ್ಲರೂ ಆರತಿ ಮಾಡಿ ಹಾಗೆ ಅಕ್ಕಿ ಹಾಕಿ ಎಲ್ಲ ಮಾಡ್ತಾರೆ. ಫಸ್ಟು ತಾಯಿ ಮಾಡಿ ಆದಮೇಲೆ ಯಾರೆಲ್ಲ ಸೇರಿರ್ತಾರಲ್ವ, ಸೇರಿರೋರು ಪ್ರತಿಯೊಬ್ಬರು ಕೂಡ ಅಕ್ಕಿ ಹಾಕಿ ಪ್ರತಿಯೊಂದು ಆಶೀರ್ವಾದ ಮಾಡಿ ಏನಾದರೂ ಗಿಫ್ಟ್ ಕೊಡೋದಿದ್ರೆ ಗಿಫ್ಟ್ ಕೊಟ್ಟು ಎಲ್ಲ ಮಾಡಿ ಬರ್ತಾರೆ ಅಂತಲೇ ಹೇಳ್ಬೋದು. ಇದು ನಮ್ಮ ಪದ್ಧತಿ, ನಾವು ಮಾಡೋವಂಥ ಸಂಪ್ರದಾಯನ ಬೆಳೆಸ್ಕೊಂಡು ಬಂದಿದ್ವಿ. ನಿಮ್ಮ ಮನೆಗಳಲ್ಲಿ ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿ. ಆ ಶಾಸ್ತ್ರಕ್ಕೆ ಅದು ಏನು ಹಸೆಗೆ ರೆಡಿ ಮಾಡಿರ್ತೀವಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಕೂಡ ಮಾಡ್ತಾಯಿದ್ದೀನಿ ನೋಡಿ, ಅವ್ರು ಹೇಗೆಲ್ಲ ಮಾಡ್ತಾರೆ ಅದು ಪ್ರತಿಯೊಂದೂ ನಾನು ಪಿನ್ ಟು ಪಿನ್ ಮಾಡಿದ್ದೀನಿ. ಸೊ ನಿಮಗೆ ಒಂದೊಂದು ಬಿಡದಿರೋ ಥರ ನಾನು ನೀಟಾಗಿ ಹಾಕಿದ್ದೀನಿ. ಕಲ್ತ್ಕೊಳ್ಳಿ, ಇಲ್ಲ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಬಂದು ಎಲ್ಲ ಅಕ್ಕಿ ಇದ್ದಿದ್ಮೇಲೆ ಆ ಕಡೆ ಈ ಕಡೆ ಟವಲ್ ಇಟ್ಕೊಳ್ತೀವಿ. ಟವಲಲ್ಲಿ ಎಲ್ಲ ಸೇರಿ ಅಕ್ಕಿ ಹಾಕ್ತೀವಿ. ಆವಾಗ ಪ್ರತಿಯೊಬ್ಬರು ಏನಾದರೂ ಮಿಸ್ ಆಗಿದ್ರೂ ಕೂಡ ಹೆಣ್ಣಿಗೆ ಅಕ್ಕಿ ಹಾಕಿ ಆಶೀರ್ವಾದ ಮಾಡ್ದಂಗೆ ಇದು. ಅದಾದಮೇಲೆ ಎದ್ದು ಫೋಟೋಶೂಟ್ ಆಗ್ತಾಯಿತ್ತು. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು, ಹೂವುಗಳೆಲ್ಲ ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹೆಚ್ಚು ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ನೀವೆಲ್ಲರೂ ಅಂತ ಭಾವಿಸ್ತಾ, ನಮ್ಮ ಮದುವೆ ಹೆಣ್ಣು 2 ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಎಲ್ಲರೂ ನೋಡಿ ನನ್ನ ಮದುವೆ ವ್ಲಾಗ್, ನಾನು ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋವಂಥ ಟೈಮ್ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್.